ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೆಲ್ಲಿಯಿಂದ ಆಗ್ರಾ ಹೊರಟಿದ್ದೀವಿ. ಸೊ ನಿನ್ನೆ ಸುತ್ತಾಡಿ ಹೊಟ್ಟಕ್ಕೆ ಕಾಲೆಲ್ಲ ನೋವ್ತಾ ಇತ್ತು ಗೈಸ್, ನಿದ್ದೆ ಅಂದರೆ ನಿದ್ದೆ. ಸೊ ಸಕ್ಕ ಡೀಪ್ ಸ್ಲೀಪ್ ಆಯಿತು. ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನಾವು ಲಗೇಜ್ ಎಲ್ಲ ಇದ್ದಿದೆ. ಸುನಿಲ್ ಹೊಡ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಬನ್ನಿ ಡೆಲ್ಲಿ ಹೋಗೋಣ. ಆಗ್ರಾ ಡೆಲ್ಲಿ ಟು ಆಗ್ರಾ ನಾವು ಟ್ರೈನ್ ಬುಕ್ ಮಾಡಿರೋದು. 11:20 ಟ್ರೈನು. ಬೇಕಾದಷ್ಟು ಟ್ರೈನ್ಸ್ ಇದ್ದಾವೆ. ಸೊ ಬನ್ನಿ ಹೋಗೋಣ ನಮ್ಮ ಟ್ರೈನ್ಗೆ. ಇಲ್ಲಿಂದ ಕ್ಯಾಬ್ ಸಿಗಬೇಕು. ಸೊ ಟೈಮ್ ಆಗುತ್ತೆ, ಬನ್ನಿ. ಗೈಸ್ ನೋಡಿ, ಸುನಿಲ್ ಬಾಹುಬಲಿ ಥರ ಮೂರು ಲಗೇಜ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ರೈಲ್ವೆ ಸ್ಟೇಷನ್ ಫುಲ್ ಡೆಕೋರ್ ಮಾಡ್ತಿದ್ದಾರೆ. ಹೊರಗಡೆ ಎಲ್ಲ ಹೂವು ಹಾಕ್ತಿದ್ದಾರೆ, ಏನೋ ಫಂಕ್ಷನ್ ಇರಬೇಕು. ಸೊ ನಾವು ಬಂದ್ವಿ. ಆ್ಯಕ್ಚುಲಿ 11:30ಗೆ ಟ್ರೈನ್ ಇದ್ದಿದ್ದು, 11ಗೆ ಬಂದಿದ್ದೀವಿ. ಬಟ್ ಟ್ರೈನ್ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಇದು ಚಿಕ್ಕ ರೈಲ್ವೆ ಸ್ಟೇಷನ್ ಗೈಸ್. ಸೊ ತುಂಬ ಕನ್ಫ್ಯೂಸ್ ಏನು ಆಗಲ್ಲ. ನೋಡೋಣ ಬನ್ನಿ. ನೋಡಿ ಟ್ರೈನಲ್ಲಿ ಒಂದು ಬಿಸ್ಲರಿ ವಾಟರ್ ಬಾಟ್ಲ್ ತೊಗೊಂಡ್ವಿ. ಇದ್ರ ಸ್ಪೆಲ್ಲಿಂಗ್ ನೋಡಿ, ಬೇಲ್ಸಿರಿ. ಎಡಿ ಬಾಸ್ ಇದ್ದಂಗೆ, ಎಡಿ ಬಾಸ್. ಇವಾಗ ಡೆಲ್ಲಿಯಿಂದ ಆಗ್ರಾ ಬಂದ್ವಿ. ಸಕ್ಕ ಟಯರ್ಡ್ ಆಗೋಯ್ತು. ಅಲ್ಲಿ ರೈಲ್ವೆ ಸ್ಟೇಷನಲ್ಲಂತೂ ಜನ ಮುಗಿ ಬೀಳ್ತಿದ್ರು. ಸೊ ಏನೋ ಒಂಥರ ಯುನೀಕ್ ಎಕ್ಸ್ಪೀರಿಯೆನ್ಸು. ಬೆಂಗಳೂರು ರೈಲ್ವೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ಲೀನ್ ಇರಲಿಲ್ಲ. ಆ್ಯಂಡ್ ಜನ ಅಲ್ಲಲ್ಲಲ್ಲಲ್ಲೇ ಮಲ್ಕೊಂಡಿದ್ರು. ಸೊ ಬನ್ನಿ ನಮ್ಮ ರೂಮ್ ಹೇಗಿದೆ ಅಂತ ಒಂದು ಕ್ವಿಕ್ ರೂಮ್ ಟೂರ್ ಕೊಡ್ತೀನಿ. ಸೊ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಸುನಿಲ್ ಮಿರರ್, ದಿಸ್ ಈಸ್ ವಾಶ್ರೂಮ್, ಟಿ ವಿ ಇದೆ, ಕೆಟ್ಟಲ್ಲೋ ಆ್ಯಂಡ್ ಬೆಡ್ ಈ ಥರ ಇದೆ. ಚಿಕ್ಕ ಕಬೋರ್ಡ್ ಇದೆ. ಆ್ಯಂಡ್ ನಾವು ತಂದಿರೋ ಲಗೇಜು. ಸೊ ಚೆನ್ನಾಗಿದೆ ಗೈಸ್ ರೂಮು. ಫ್ಯಾನ್ ಇದೆ, ಎ ಸಿ ಇದೆ. ಓಕೆ, ಡೀಸೆಂಟ್ ಇದೆ. ಸೊ ಬನ್ನಿ ನೆಕ್ಸ್ಟ್ ಏನು ಮಾಡೋದು ಏನು ಅಂತ ಪ್ಲ್ಯಾನ್ ಮಾಡೋಣ ಗೈಸ್. ಇವಾಗ ಆಗ್ರಾ ಫೋರ್ಟ್ ಹೊರಟಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ತೊಗೊಂಡು ಹೋಗಬೇಕು ಗೈಸ್. ಇವಾಗ ಬಂದ್ವಿ. ಎಷ್ಟು ಜನ ಇದ್ದಾರೆ ನೋಡಿ. ಇವಾಗ ಗೈಸ್ ಇವಾಗ ಆಗ್ರಾ ಫೋರ್ಟ್ ಹತ್ರ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ. ಬಿಸಿಲು ನೋಡಿ ಗೈಸ್ ಹೆಂಗಿದೆ. ಆಲ್ರೆಡಿ ಇವಾಗ 5 ಕಾಲ ಆಗ್ತಾ ಬಂತು. ಸಖತ್ ಬಿಸಿಲಿದೆ. ಸೊ ಬನ್ನಿ ಒಳಗಡೆ ಹೆಂಗಿದೆ. ಇಲ್ಲೆಲ್ಲ ಅಳಿಲ್ ಜಾಸ್ತಿ ಇರುತ್ತೆ ಗೈಸ್. ಗೈಸ್ ಇಲ್ಲಿ ಟೂರಿಸ್ಟ್ ಗೈಡ್ಗಳದೇ ಹವಾ, ಬಿಡೋದೇ ಇಲ್ಲ ಗೈಸ್. ಸಖತ್ ದೊಡ್ಡದಿದೆ ಅಲ್ಲ. ಇದೆಲ್ಲ ರೂಮ್ಗಳು ನೋಡಿ ಗೈಸ್ ಹೆಂಗಿದೆ. ಸೇಮ್ ಆರ್ಕಿಟೆಕ್ಚರ್ ಅಲ್ವಾ, ರೆಡ್ ಫೋರ್ಟ್ ಥರ. ಆ್ಯಂಡ್ ಇದು ಇನ್ನೊಂದು ಹೋಗಿದ್ವಲ್ಲ ಕುತುಬ್ ಮಿನಾರ್, ಅಲ್ಲೂ ಇದೇ ಥರನೇ ಇತ್ತು. ಅಂಗೂರಿ ಬಾಗ್, ದಿಸ್ ಈಸ್ ಅಂಗೂರಿ ಬಾಗ್. ಇಲ್ಲಿ ಏನು ಮಾಡ್ತಿದ್ರು ಗೊತ್ತಿಲ್ಲ. ಗೈಸ್ ನೋಡಿ, ಇಲ್ಲಿ ರಾಜಾ ರಾಣಿ ಇದ್ರ ಮೇಲೆ ಸ್ನಾನ ಮಾಡೋಕ್ಕೆ ಅಥವಾ ರಿಲ್ಯಾಕ್ಸ್ ಮಾಡೋಕ್ಕೆ ಕೂರ್ತಿದ್ರು ಅಂತ. ಅವಾಗೆಲ್ಲ ಬೆಡ್ ಇರಲಿಲ್ಲ. ಸುನಿಲ್ ಬೆಡ್ ಮಾಡಿಸ್ಕೊಳೋದು ಬಿಟ್ಕೊಂಡು ಕಲ್ಲು ಮಾಡಿಸ್ಕೊಂಡಿದ್ದಾನೆ ಅಂತ ಬೈತಾ ಇದ್ದಾರೆ ನೋಡಿ. ನಾನು ಬಾತ್ರೂಮಾಗಿ ಮಾಡಬಿಟ್ಟು ಎಲ್ಲರೂ ಎದುರುಗಡೆ ಕಲ್ಲು ತೆಗೆದು ಮಾಡ್ತಾಯಿದ್ದ. ಬಾತ್ರೂಮಲ್ಲೇ ಮಾಡ್ತಿದ್ದಿದ್ದು, ಅದನ್ನ ಇವಾಗ ಅಲ್ಲಿ ಇಟ್ಟಿರೋದು.
ಸೇಮ್ ಇದೇ ಶೇಪ್ ನೋಡಿ ಗೈಸ್, ಎಲ್ಲ ಕಡೆ ಸೇಮ್ ಆರ್ಕಿಟೆಕ್ಚರ್. ಕುತುಬ್ ಮಿನಾರ್ ತಗೊಳ್ಳಿ, ರೆಡ್ ಫೋರ್ಟ್ ತಗೊಳ್ಳಿ, ತಾಜ್ ಮಹಲ್ ತಗೊಳ್ಳಿ, ಸೇಮ್. ಗೈಸ್ ನಾವು ಹೋಗ್ತಿರೋ ಆಗ್ರಾ ಫೋರ್ಟ್, ಇದನ್ನು ಮೊಘಲ್ ಎಂಪರರ್ 1565ರಲ್ಲಿ ಕಟ್ಟಿದ್ದಾರೆ. ಇದನ್ನು ಕಟ್ಟೋದಕ್ಕೆ ಅರೌಂಡ್ 8 ಇಯರ್ಸ್ನ ತೊಗೊಂಡಿದ್ದಾರಂತೆ. ಸೊ ಓವರ್ ಆಲ್ ಕಂಪ್ಲೀಟ್ ಆಗೋದಕ್ಕೆ 8 ಇಯರ್ಸ್ ಆಗಿದೆ. ನಾವು ಡೆಲ್ಲಿಯಲ್ಲಿ ರೆಡ್ ಫೋರ್ಟ್ನ ನೋಡ್ಕೊಂಡ್ಬಂದ್ವಿ. ಅದೇ ಥರ ಆಗ್ರಾದ ರೆಡ್ ಫೋರ್ಟ್ ಅಂತ ಈ ಆಗ್ರಾ ಫೋರ್ಟನ್ನು ಕರೀತಾರೆ. ಜಸ್ಟ್ ಬಿಕಾಸ್ ಇದನ್ನು ಕೂಡ ಮೇಯ್ನಾಗಿ ರೆಡ್ ಸ್ಯಾಂಡ್ ಸ್ಟೋನಿಂದ ಕಟ್ಟಿದ್ದಾರೆ. ಹೇಗೆ ಡೆಲ್ಲಿಯಲ್ಲಿ ರೆಡ್ ಫೋರ್ಟನ್ನ ರೆಡ್ ಸ್ಯಾಂಡ್ ಸ್ಟೋನಿಂದ ಕಟ್ಟಿದ್ರು, ಅದೇ ಥರ ಇಲ್ಲೂ ಕಟ್ಟಿರೋದ್ರಿಂದ ಇದನ್ನು ಆಗ್ರಾದ ರೆಡ್ ಫೋರ್ಟ್ ಅಂತ ಕರೀತಾ ಹೋಗ್ತಾರೆ. ಮೊಘಲ್ ಎಂಪರರ್ಸ್ ಮೇಯ್ನಾಗಿ ಇಲ್ಲೇ ವಾಸವಾಗಿದ್ದರು. ಯಾವಾಗ ಅವರು ತಮ್ಮ ಕ್ಯಾಪಿಟಲ್ ಸಿಟಿನ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ, ಅಲ್ಲಿ ತನಕ ಅವ್ರು ಇಲ್ಲೇ ವಾಸವಾಗಿದ್ರಂತೆ. ಗೈಸ್ ನೋಡಿ, ಒಂದು ಸ್ವಲ್ಪ ಆಗ್ರಾ ಇಲ್ಲಿಂದ ಕಾಣುತ್ತೆ. ತಾಜ್ ಮಹಲ್ ಕಾಣ್ತಿದೆ ನೋಡಿ ಗೈಸ್. ರೂಮ್ ಎಷ್ಟು ತಣ್ಣಗಿದೆ ಗೈಸ್. ವೈಟ್ ಮಾರ್ಬಲ್ ಅನ್ಕೊತೀನಿ ಇದು. ತುಂಬ ರೂಮ್ಸ್ ಇದೆ ಗೈಸ್, ಒಂದರಿಂದ ಒಂದು. ಜಹಾಂಗೀರ್ ಚೈನ್ ಆಫ್ ಜಸ್ಟಿಸ್. ಇದು ಒಂದು ಇನ್ನರ್ ಯಾರ್ಡ್ ಥರ ನೋಡಿ, ಎಷ್ಟು ಸಖತ್ತಾಗಿದೆ. ಅದರಲ್ಲಿ ಡೀಟೇಲಿಂಗ್ ಡಿಸೈನ್ ಇದೆ ಗೈಸ್. ಅಲ್ಲಿ ಒಳಗಡೆ ಬಿಡಲ್ಲ, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಗೈಸ್ ಇಲ್ಲಿ ನೋಡಿ, ಫಸ್ಟ್ ಫ್ಲೋರ್ ಸಕ್ಕತ್ತಾಗಿದೆ ಗೈಸ್. ಗಾರ್ಡನ್ ಇದೆ ನೋಡಿ ಮಧ್ಯ, ಸುತ್ತಲೂ ಫೋರ್ಟ್ ಇದೆ. ಶಹಜಾನ್ ಇಲ್ಲೇ ಆಟ ಆಡ್ತಾ ಇದ್ದಿದ್ದು ಕ್ರಿಕೆಟ್. ಅವನು ಯಾಕೆ ಕ್ರಿಕೆಟ್ ಆಡ್ತಾನೆ? ಇಲ್ಲ, ಅವರು ಹಿಂಗೆ ಈ ಚಿಕ್ಕ ಬೌಂಡ್ರಿ ಆಡ್ತಿದ್ರು ಅವಾಗ. ಹೋಗಿರ್ತಾರೆ ಗೈಸ್ ನೋಡಿ ರೂಮ್ಸ್ ಇದೆಲ್ಲ ಏನು ಸೋಲ್ಜರ್ಸ್. ಗೈಸ್ ನಾವು ಅವಾಗ ಅಲ್ಲಿ ತಾಜ್ ಮಹಲ್ ನೋಡೋದಲ್ಲ, ಅಲ್ಲಿಂದ ಎಷ್ಟು ದೂರ ಕಾಣ್ತಾ ಇತ್ತು ನೋಡಿ, ಇಲ್ಲಿಂದ ಎಷ್ಟು ಹತ್ತಿರದಲ್ಲಿ ಕಾಣ್ತಾ ಇದೆ ತಾಜ್ ಮಹಲು. ಇದು ಒಂದು ಇಲ್ಯೂಷನ್ ಟ್ರಿಕ್ ಅಂತೆ. ಅಟ್ಯಾಕರ್ಸಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ಇಲ್ಯೂಷನನ್ನು ಆರ್ಕಿಟೆಕ್ಚರಲ್ಲಿ ಫಾಲೋ ಮಾಡಿರ್ತಾರಂತೆ. ಗೈಸ್ ನೋಡಿ, ಇಲ್ಲಿಂದ ತಾಜ್ ಮಹಲ್ ದೂರ ಕಾಣ್ತಿದೆ, ಬಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಹತ್ತಿರ ಕಾಣುತ್ತೆ. ಸೊ ನೋಡಿ ಯಾವ ಥರ ಅವಾಗಲೇ ಆರ್ಕಿಟೆಕ್ಚರ್ ಕಟ್ಟಿದ್ದಾರೆ ಅಂತ. ಇಲ್ಲಿಂದ ನೋಡಿ ಎಷ್ಟು ಹತ್ತಿರ ಇದೆ ತಾಜ್ ಮಹಲ್, ವಾಕಬಲ್ ಅಂತ ಅನ್ನಿಸ್ತಾ ಇದೆ. ಬಟ್ ಅಲ್ಲಿಂದ ತುಂಬ ದೊಡ್ಡದಾಗಿ ಕಾಣ್ತಾ ಇತ್ತು ಗೈಸ್. ಇವಾಗ ಎಷ್ಟು ಚಿಕ್ಕದಾಗಿ ಕಾಣ್ತಿದೆ ನೋಡಿ. ಅಲ್ಲಿಂದ ಎಂತ ದೊಡ್ಡ ಕಾಣ್ತಾನೆ ಇಲ್ಲಿಗಿಂತ. ರಾಣಿ ರಾಜ ದೂರ ಕುತ್ಕೊಂಡು ಆಟ ಆಡ್ತಿದ್ದಂತೆ ಗೈಸ್. ಇದೇ ದೊಡ್ಡ ಏನು ಮಾರ್ಕೆಟ್ ಥರ ಅಂತೆ ನೋಡಿ ಗೈಸ್. ಅವಾಗ ರಾಜ ಇಲ್ಲಿ ಕೂರ್ತಿದ್ದಂತೆ, ಮಂತ್ರಿಗಳು ಇಲ್ಲಿ ಇರ್ತಿದ್ರಂತೆ, ಜನಗಳು ಹೊರಗಡೆ ಇರ್ತಿದ್ರಂತೆ. ಇಲ್ಲಿ ರೋಡ್ ಸೈಡ್ ಫುಡ್ ಟೇಸ್ಟ್ ಮಾಡೋ ಅಂತ ಬಂದಿದ್ದೀವಿ ನೋಡಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಇಲ್ಲಿ ಈವ್ನಿಂಗ್ ಲೈಟ್ ಶೋ ಇದೆಯಂತ. ಅಂದರೆ ಅಕ್ಬರು ಶಹಜಹಾನ್ ಕಾಲದಲ್ಲಿ ನಡೆದಿರೋ ಒಂದಿಷ್ಟು ಇನ್ಸಿಡೆಂಟ್ಸ್ನ ಸ್ಕ್ರೀನಿಂಗ್ ಹಾಕಿ ತೋರಿಸ್ತಾರಂತೆ. ಟಿಕೆಟ್ ಕೊಡ್ರಿ. ಸೊ ನಾವಿವಾಗ 2 ಟಿಕೆಟ್ ತೊಗೊಂಡಿದ್ದೀವಿ. 300 ರೂಪೀಸ್ ಪರ್ ಪರ್ಸನ್. ಹಿಂದಿಯಲ್ಲಿ ಹೇಳ್ತಾರಂತೆ, 20 ಜನ ಇದ್ದರೆ ಇಂಗ್ಲೀಷಲ್ಲಿ ಹೇಳ್ತಿದ್ರು, ಬಟ್ ಇವತ್ತಿಲ್ಲ ಅಂತಿದ್ದಾರೆ. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಈವ್ನಿಂಗ್ ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಇವಾಗ ಲೈಟ್ ಶೋ ನೋಡೋಕೆ ಹೋಗ್ತೀವಿ. ಇದನ್ನು ಮಿಸ್ ಮಾಡ್ಕೊತಿದ್ವಿ ಗೈಸ್ ನಾವಲ್ವಾ. ಸಕ್ಕತ್ತಾಗಿದೆ ಗೈಸ್ ವೈಬು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಗೈಸ್, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. के पीछे भाग रहे गोपालकों की चंचल कथाएं।
रास बिहारी कृष्ण के बंसी से बरसता संगीत और कृष्ण के प्रेम में डूबी गोपियों के रास के गीत। हजारों हजार घोड़ों की टापों ने रौंद दिया मेरी इस धरती को। बादलगढ़ किले की मेरी दीवारें कांप उठते। भारत की धरती पर कदम रखने का मौका दे दिया था और बाबर ने वो मौका नहीं छोड़ा। मुगलों की फौज पानीपत के मैदान में डट गई। दौलत खान प्राप्त हो गई। स्वामी हरिदास और सूरदास जैसे अनगिनत भक्त कवि। आगरा की यह धरती यश छाप कवि सूरदास की तपोभूमि बन गई। हेमचंद्र हेमू की सूझबूझ से शेरशाह सूरी ने कन्नौज पुनः अपने कब्जे में कर लिया। यमुना के तट पर स्थित 94 एकड़ जमीन पर फैले हुए मेरे इस किले में कभी 500 से अधिक इमारतें हुआ करती थी। ठीक इसके विपरीत सादगी लिए खड़ा है ख्वाबगाह, दीवाने आम, दीवाने खास, जोधाबाई का महल, बीरबल का महल, पंचमहल, शीश महल, सलीम चिश्ती की दरगाह और जामा मस्जिद जैसी अनेक इमारतों वाला फतेहपुर सीकरी का यह किला अकबर के सामाजिक, राजनीतिक और दार्शनिक सूझबूझ का प्रतीक बन गया। ಆಗ್ರಾ ಫೋರ್ಟಲ್ಲಿ ನೈಟ್ ಶೋನ ನೋಡಿಕೊಂಡು ನಾವು ಆಗ್ರಾದ ಚಾಟ್ ಸ್ಟ್ರೀಟ್ಗೆ ಬಂದ್ವಿ. ಸಕ್ಕತ್ ವೆರೈಟೀಸ್ ಇತ್ತು ಗೈಸ್. ಡೆಲ್ಲಿ ಮತ್ತು ಆಗ್ರಾ ಎರಡು ಚಾಟ್ ಸ್ಟ್ರೀಟ್ ಸಕ್ಕತ್ತಾಗಿತ್ತು. ಇಲ್ಲಿ ಏನೇನು ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು ಎಲ್ಲದನ್ನು ಕೂಡ ಟ್ರೈ ಮಾಡಿದ್ವಿ. ಎಲ್ಲದು ಸಕ್ಕತ್ ಟೇಸ್ಟ್ಫುಲ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ತುಂಬ ಶಾಪ್ಸ್ ಕೂಡ ಇತ್ತು, ತುಂಬ ಆಪ್ಷನ್ಸ್ ಕೂಡ ಇತ್ತು. ಎಲ್ಲದನ್ನು ಟ್ರೈ ಮಾಡ್ಕೊತ ಹೊರಟ್ವಿ. ಚಾಟ್ ಸ್ಟ್ರೀಟಲ್ಲಿ ಚೆನ್ನಾಗಿ ತಿಂದು ನಾಳೆ ತಾಜ್ ಮಹಲ್ನ ನೋಡೋ ಎಕ್ಸೈಟ್ಮೆಂಟಲ್ಲಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇವಾಗ ತಾಜ್ ಮಹಲ್ ಹತ್ರ ಬಂದ್ವಿ. ಈಸ್ಟ್ ಗೇಟಲ್ಲೇ ಬಂದ್ವಿ ಗೈಸ್. ಸುಮಾರು ಜನ ಸಜೆಸ್ಟ್ ಮಾಡಿದ್ರು, ಸೊ ಬನ್ನಿ ಹೋಗೋಣ. ಎಂಟ್ರಿ ಆಗ್ತಾ ಇದ್ದೀವಿ ಗೈಸ್. ಏರ್ಪೋರ್ಟ್ ಥರ ಫುಲ್ ಸೆಕ್ಯೂರಿಟಿ ಚೆಕ್ ಅಂತಿಲ್ಲಿ. ನಮ್ಮ ಗೈಡ್ ಗೈಸ್ ಇವರು.
और यहाँ देख रहे कुछ लोगों ने ब्रांड पे बैठ के पिक्चर निकाला है 1884 में, उसके बाद में 1992 में इंग्लैंड की महारानी प्रिंसेस लेडीना इंडिया इन्होंने यहाँ से पिक्चर निकाली थी। उसके बाद इस ब्रांच का नाम डायना ब्रांच और VIP ब्रांच। यहाँ से 45 किलोमीटर दूर है अकबर टू महतमा दौला, मरियम टू मेहताब बाग, रामबाग और चीनी का रोज़ा एरिया है। इसे 4 कोर्टयार्ड बोला जाता है। 4 कोर्टयार्ड इसलिए बोलते हैं क्योंकि यहाँ पे 4 गेट्स हैं और 4 गार्डन हैं। जैसे गेट से हमने अभी एंट्री करी है, ईस्ट गेट है शाहजहाँ की फर्स्ट वाइफ सरिंदी बेगम, उनके नाम से जाना जाता है इस गेट को सरिंदी गेट। यहाँ देखने में लगता है कलर पेंट से लिखा गया हो, बट ये कलर में नहीं है, सारा रियल स्टोन है, ब्लैकॉनिक फ्रॉम बेल्जियम इन लेट इंटू दी वाइट मार्बल को डिकआउट किया गया 2.5 मिलीमीटर। ಗೈಸಲ್ಲಿ ಮೇಲ್ಗಡೆ ಕಾಣ್ತಿರೋ ಕಳಶ 22 ಇದೆಯಂತೆ, ಈ ಸೈಡ್ 11 ಆ ಸೈಡ್ 11, 22 ವರ್ಷ ತಗೊಳ್ತಂತೆ ಗೈಸ್ ಇದು ಕಟ್ಟಕ್ಕೆ. ನಾ ಹೇಳಿಲ್ಲ ಇವಾಗೇ ಜಾಸ್ತಿ ಗೈಸ್. ನೋಡಿ ಗೈಸ್ ಸಕ್ಕತ್ತಾಗಿದೆ. ಫೋಟೋಲ್ಲಿ ನೋಡೋಕ್ಕಿಂತ ನಿಜವಾಗ್ಲೂ ಚೆನ್ನಾಗಿದೆ ಅನಿಸುತ್ತೆ ನನಗೇನೋ. देखिए एक हाथ में नहीं रखना है, वहाँ बैठ जाइए फेस में. ಗೈಸ್ ನೀರಲ್ಲಿ ರಿಫ್ಲೆಕ್ಷನ್ ಹೆಂಗಿದೆ ನೋಡಿ ಗೈಸ್. 243 मीटर ಇದೆಯಂತೆ. सामने देखने बिल्डिंग, हाँ सेम बिल्डिंग इधर भी है। इन दोनों बिल्डिंगों उस टाइम पे यूज़ हुआ करता था एज ए वाटर प्रेशर पंप हाउस। जो फाउंटेन जो देख रहे हैं आज के टाइम पे वर्क करते हैं बाय इलेक्ट्रिसिटी बाय मशीन, बट उस टाइम में कोई इलेक्ट्रिसिटी और मशीन्स नहीं हुआ करती थी, मैनुअली दोनों साइडों कंट्रोल किया था फाउंटेन, वैसे तो फाउंटेन चला करते थे। जो फाउंटेन में वाटर यूज़ किया रहा नॉर्मल वाटर साधन टाइम तक ರಾಜಸ್ಥಾನದಿಂದ ತಂದಿರೋ ಮಕ್ರಾನ ಮಾರ್ಬಲಿಂದ ಕಟ್ಟಿರೋದಂತೆ ಗೈಸ್. ಇದು ವೈಟ್ ಮಾರ್ಬಲ್ ಆ್ಯಂಡ್ ತುಂಬ ಕಲರ್ಫುಲ್ ಸ್ಟೋನ್ಗಳನ್ನು ಯೂಸ್ ಮಾಡಿದ್ರಂತೆ ಡೀಟೇಲಿಂಗ್ ಆಗಿ ಒಳಗೆ. ಸೊ ಬನ್ನಿ ನೋಡೋಣ. ಪಿಕಾಕ್ ನೋಡಿ ಹೆಂಗಿದೆ ಗೈಸ್, ಸಕ್ಕತ್ತಾಗಿದೆ ಗೈಸ್. ವ್ಯೂ ಹೆಂಗಿದೆ ಸುನಿಲ್? ವ್ಯೂ ಸಕ್ಕತ್ತಾಗಿದೆ ಮಾತ್ರ. 7th ವಂಡರು ವರ್ತ್ ಗೈಸ್. ಇಷ್ಟು ದಿನ ಪ್ಲ್ಯಾನ್ ಮಾಡಿ ಬಂದಿದ್ದಕ್ಕೂ ವರ್ತು. ಖುಷಿ ಆಯಿತು ನೋಡ್ತಿದ್ದಂಗೆ. ಸಕ್ಕತ್ತಾಗಿದೆ. ಇನ್ನು ತಾಜ್ ಮಹಲ್ ಟೀ ಪುಡಿನೇ ಕುಡಿತಾರೆ ಅಂತ. ಇಲ್ಲ ಇಲ್ಲ, ನಾವು ರೆಡ್ ಲೇಬಲ್ ಬಿಟ್ಟು ಎಲ್ಲೂ ಹೋಗಲ್ಲ. 3 ರೋಸಸ್ ಗೈಸ್ ನೋಡಿ ವ್ಯೂ 4 ಆ್ಯಂಗಲಿಂದನೂ ಇದೇ ಥರ ಕಾಣುತ್ತಂತೆ ತಾಜ್ ಮಹಲು. ಆ್ಯಂಡ್ ಇದು ಸ್ವಲ್ಪ ಸ್ಟ್ರೇಟ್ ಇಲ್ಲ, ಮೇಲ್ಗಡೆ ಅಗಲ ಇದೆಯಂತೆ. ಸೊ ಅರ್ಥಕ್ವೇಕೆಲ್ಲ ಬಂದರೆ ಅಷ್ಟು ಈಸಿ ಬ್ರೇಕ್ ಆಗಬಾರ್ದು ಅಂತ 4 ಸೈಡಿಂದನೂ ಸೇಮ್ ವ್ಯೂ ನೋಡಿ ಗೈಸ್. ನಾನಿವಾಗಿರೋದು ರೈಟ್ ಸೈಡ್. ಸೊ ನೋಡಿ ಅರ್ಲಿ ಮಾರ್ನಿಂಗ್ ಬಂದಿದ್ದು ವರ್ತ್ ಗೈಸ್. ಇವಾಗ ತಾಜ್ ಮಹಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಗೈಸ್. ನಾನು ತುಂಬ ಹಾಳಾಗಿದೆ ಹಾಗೆಲ್ಲ ಅಂದ್ಕೊಂಡಿದ್ದೆ, ಚೆನ್ನಾಗಿದೆ ಅಲ್ವಾ? ಮೇಂಟೈನ್ ಮಾಡಿದಾರಪ್ಪ. ಆ್ಯಕ್ಚುಲಿ ಕಾಲಿಗೆ ಈ ಥರ ಕೊಟ್ಟಿದ್ದಾರೆ ನೋಡಿ ಗೈಸ್, ಶೂಗೆ. पर्शियन कारपेट डिज़ाइन चमेली का जिसकी नाम दिया गया था, जिसकी वाइट वाली वो डिज़ाइन देख रहे हैं. हाँ ಗೈಸ್ ಇಲ್ಲಿ ಬರ್ತಿದ್ದಂಗೆ ತಣ್ಣಗಾಗ್ತಿದೆ. ಇಲ್ಲಿ ಮೇಲ್ಗಡೆ ಒಂದು ಕಳಶ ಇದೆಯಲ್ಲ, ಅದೇ ಸಖತ್ ದೊಡ್ಡದಿದೆಯಂತೆ ಗೈಸ್. ಇದು ಮಾಸ್ಕ್ ಗೈಸ್. ಅಲ್ಲಿ ಮಾಸ್ಕ್ ಏನಿದೆ ಅಲ್ಲಿ ಮುಸ್ಲಿಮ್ಸ್ ಬರ್ತಾರಂತೆ ಬೈಸ್ ನಮಾಜ್ ಮಾಡಕ್ಕೆ. ये आप लोग टच करके देख सकते हैं ताजमहल के अंदर में कोई भी कलर गए थे। ये ग्रीन मालाकाइट है फ्रॉम साउथ अफ्रीका, ब्लैक ऑनिक्स बेल्जियम, रेड मूंगा राजस्थान, जैस्पर राजस्थान। ये 2 लीफ देख रहे हैं ऑरेंज वन, ये है कोरल फ्रॉम यमन। ये उसको चांदी रात में ग्लो करता है लाइक LED लाइक अ फायर। वो कैसे करता है मैं आपको अभी दिखाऊंगा। ये पूरा 1 पीस में वर्क किया गया विदाउट एनी जॉइंट, डन बाय हैंड। 20,000 वर्कर्स यहाँ पर काम किया करते थे, आज भी उनकी 17 जनरेशन यहाँ काम करती है। सेम ಗೈಸ್ ಇಲ್ಲಿ ಡೈಮಂಡ್ ಕಟ್ ಮಾಡಿದ್ದಾರೆ ನೋಡಿ ಗೈಸ್. ಏನು ಸಖತ್ತಾಗಿದೆ ಗೈಸ್ ಇದು. ಪೇಂಟ್ ಯೂಸ್ ಮಾಡಿಲ್ಲ, ಎಲ್ಲ ಸ್ಟೋನ್ಸ್, ಕಲರ್ಡ್ ಸ್ಟೋನ್ಸ್. ये आप देख रहे हैं पूरा सिंगल पीस में वर्क है, नो एनी जॉइंट, डन बाय हैंड। जो अभी हम लोग देखेंगे अंदर रेप्लिका है, ये साल में 3 दिन मैडम बंद वीडियो ಗೈಸ್ ಇಲ್ಲಿ ನೋಡಿ ಯಮುನಾ ರಿವರ್. ಆ ತುದಿಯಿಂದ ಈ ತುದಿ ತನಕ ಇದೆ ಗೈಸ್.
ಗೈಸ್ ಇದು ನೋಡಿ ಸಿಮೆಟ್ರಿ ಅಂದರೆ 4 ಸೈಡಿಂದನೂ ನಿಮ್ಗೆ ತಾಜ್ ಮಹಲ್ ಥರನೇ ಕಾಣುತ್ತೆ. ಸಖತ್ತಾಗಿದೆ ಗೈಸ್. ಪರ್ಸ್ನಲಿ ನಂಗಂತೂ ಇಷ್ಟ ಆಯಿತು. ಇಲ್ಲಿ 4 ಕುತುಬ್ ಮಿನಾರ್ ಥರ ಇದೆ ನೋಡಿ, 4 ಪಿಲ್ಲರ್ಸ್. है ना? हाँ 4 साइड से 1 2 3 और 4 ಗೈಸ್ ಇದು ಗೆಸ್ಟ್ ಹೌಸು ಇದೆ. ಪ್ಯಾರಲಲ್ ಆ ಸೈಡ್ ಇದೆ, ಅದು ಮಸ್ಜಿದ್. ಮುಸ್ಲಿಮ್ಸ್ ಬಂದು ಇವಾಗಲೂ ಕೂಡ ಪ್ರೇಯರ್ ಮಾಡ್ತಾರಂತೆ ಗೈಸ್. ಇಲ್ಲಿ ಪ್ಲೀಸ್ ಪುಟ್ ಯೂಸ್ ಆ್ಯಂಡ್ ಥ್ರೋ ಶೂ ಕವರ್ ಹಿಯರ್. बोलने के लिए टाइम लिमिट आधा घंटे से ज़्यादा नहीं रख सकती है. ओह अच्छा. ಗೆಸ್ಟ್ ಹೌಸ್ ನೋಡಿ ಗೈಸ್. ಗೈಸ್ ಇವರು ಬ್ಲ್ಯಾಕ್ ತಾಜ್ ಮಹಲ್ ಸ್ಟೋರಿ ಹೇಳ್ತಾ ಇದ್ರು. ಔರಂಗಜೇಬ್ ಮಗ ಶಹಜಹಾನು ಬ್ಲ್ಯಾಕ್ ತಾಜ್ ಮಹಲ್ ಅವನಿಗೋಸ್ಕರ ಕಟ್ಕೊಳಕ್ಕೆ ಹೊರಟಿದ್ನಂತೆ. ಸೊ 400 ಕೋಟಿ ಕಾಯಿನ್ಸ್, 4 crores gold coins ಅಂತ 400 ಗೋಲ್ಡ್ ಕಾಯಿನ್ಸ್ ಆಲ್ರೆಡಿ ಇದನ್ನು ಕಟ್ಟಕ್ಕೆ ಖರ್ಚಾಗಿ ಹೋಗಿತ್ತಂತೆ. 400 crore ಗೋಲ್ಡ್ ಕಾಯಿನ್ಸು ಈ ತಾಜ್ ಮಹಲ್ ಕಟ್ಟಕ್ಕೆ ಖರ್ಚಾಗಿ ಹೋಗಿತ್ತಂತೆ. ಮತ್ತೆ ನಮ್ಮಪ್ಪ ಎಲ್ಲಿ ಬ್ಲ್ಯಾಕ್ ತಾಜ್ ಮಹಲ್ ಕಟ್ಟಿ ದುಡ್ಡು ವೇಸ್ಟ್ ಮಾಡ್ತಾರೋ ಅಂತ ಔರಂಗಜೇಬು ಹೌಸ್ ಅರೆಸ್ಟ್ ಮಾಡಿದ್ನಂತೆ ಗೈಸ್. ಮಗನೇ ಅಪ್ಪನ್ನ ಅರೆಸ್ಟ್ ಮಾಡಿ ಆಗ್ರಾ ಫೋರ್ಟಲ್ಲಿ ಇಟ್ಟು ತಾಜ್ ಮಹಲ್ ಕಾಣ ಹಾಗೆ ಅಲ್ಲೊಂದು ಕಿಟಕಿ ಥರ ಇತ್ತು, ನಿನ್ನೆ ನೋಡಿದ್ವಿ ನಾವು. ನಾವಿವಾಗ ಎಕ್ಸಿಟ್ ಆಗ್ತಾ ಇದ್ವಿ. ನಾವು ಎಕ್ಸಿಟ್ ಆಗ್ತಿರೋ ಗೇಟು ಸೌತ್ ಗೇಟು. ಇಲ್ಲಿ ರೈಟ್ ಗೇಟ್, ಲೆಫ್ಟ್ ಗೇಟ್, ಸೌತ್, ನಾರ್ತ್ ಇದೆ. ಸೊ ಒಂದು ರಾಜಂಗೆ ಒಂದು ರಾಣಿಗೆ ಆ ಕಡೆ ಈ ಕಡೆ. ಇನ್ನು ಇದು ಇಲ್ಲಿ 20,000 ಜನ ಲೇಬರ್ಸ್ ಏನು ಕೆಲಸ ಮಾಡ್ತಾ ಇದ್ರಲ್ಲ ಅವರು ಇಲ್ಲಿಂದ ಎಕ್ಸಿಟ್ ಓಡಾಡ್ತಾ ಇದ್ರಂತೆ ಗೈಸ್. ये है पेटा. Yes, ma'am. Peta and peda. And एक चमला हमारे मिलने वाले वो लेके आए थे आगरा. ಗೈಸ್ ಇದೆ ನಾವು ಸ್ಟೇ ಆಗಿರೋ ಹೋಟೆಲು. ಚೆನ್ನಾಗಿದೆ ಗೈಸ್. ಆಂಬಿಯನ್ಸು, ಮೇಂಟೆನೆನ್ಸು ಚೆನ್ನಾಗಿದೆ. ಹೋಗಿ ಬಂದು ತಿಂಡಿ ತಿಂತಾ ಇದ್ದೀವಿ ಇವಾಗ. ಅವನು ನನ್ನ ಬ್ಲಾಗರ್ ಅಲ್ಲ ಅಂದಿದ್ರೆ ವಿಡಿಯೋ ಮಾಡ್ಕೊಳಕ್ಕೆ ಬಿಡ್ತಿಲ್ಲ ಅಂತ. ಚೂರಿ ಕಡೆ ಆಮೇಲೆ ಮಾಡ್ಕೊಳ್ರಿ ಅಂತ ಅವನು ನಿಮಗೋಸ್ಕರ ಆದ್ರೆ ಮಾಡ್ಕೊಳ್ರಿ ಅಂತ ಕಲ್ಲಿಂದು ಅದಕ್ಕೆ ಮಾಡುವಂತೆ. ಗೈಸ್ ಇದು ನನ್ನ ಬ್ರೇಕ್ಫಾಸ್ಟು. ಸುನಿಲು ಇಡ್ಲಿ ಹಾಕೊತಾ ಇದ್ದಾರೆ. ಇಡ್ಲಿ, ಉಪ್ಪಿಟ್ಟು ಎಲ್ಲ ಇದೆ. ಬನ್ನಿ ತಿಂಡಿ ತಿಂದು ಹೊರಡೋಣ. ಸುನಿಲ್ ನೋಡಿ ಇವಾಗ ಎಂಟೈರ್ ಟ್ರಿಪ್ ಮುಗೀತು ನಮ್ಮದು. ಸೊ ನೋಡ್ಬೋದು ರೂಮ್ ಫುಲ್ ಮೆಸ್ ಆಗಿದೆ. ಎಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಹೋಗಿದೆ ಬ್ಯಾಗ್ಸ್ ಎಲ್ಲ. ಸೊ ಇವಾಗ ಅರೌಂಡ್ 1:30. ನಮ್ಮ ಫ್ಲೈಟ್ ಇರೋದು 3 ಗಂಟೆಗೆ, 3:45. ಸೊ ಏನಾದ್ರು ತಿನ್ಕೊಂಡು ಹೊರಡಬೇಕು. ಇಲ್ಲೇ ವೆಜ್ ಬಿರಿಯಾನಿ ಪಾರ್ಸೆಲ್ ತೊಗೊಂಡಿದ್ದೀವಿ. ಫ್ಲೈಟಲ್ಲಿ ಫುಡ್ ಚೆನ್ನಾಗಿರಲ್ವೋ, ನಮ್ಗೆ ಇಷ್ಟ ಆಗಲ್ವೋ ಗೊತ್ತಿಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಲ್ಲಿ. ಸೊ ಅದಕ್ಕೆ ಇಲ್ಲೇ ಪಾರ್ಸೆಲ್ ತೊಗೊಂಡ್ವಿ. ಸೊ ಹೋಟ್ಲಲ್ಲೇ ಸಖತ್ತಾಗಿತ್ತು ಗೈಸ್. 1 ವೀಕ್ ಎಕ್ಸ್ಪೀರಿಯನ್ಸ್. ಇನ್ಮೇಲೆ ಮತ್ತೆ ಅದೇ ಸ್ಕೆಡ್ಯೂಲು, ಬ್ಯಾಕ್ ಟು ನಾರ್ಮಲ್ ವರ್ಕ್. ಸುನಿಲ್ ಬೆಳಗ್ಗೆಯಿಂದನೇ ಬೇಜಾರಾಗಿದ್ರು, ಮುಗ್ದೋಗ್ಬಿಡ್ತು ಅಂತ. ಅಯ್ಯೋ ಯಾರು ಮನೆಗೆ ಯಾರು ಹೋಗ್ತಾರೆ ಗುರು, ಇಲ್ಲೇ ಚೆನ್ನಾಗಿತ್ತು. ಹೋಟೆಲೆಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರಲ್ವ, ಚೆನ್ನಾಗಿತ್ತು ಗೈಸ್. ಬ್ರೇಕ್ಫಾಸ್ಟು ಸಕ್ಕತ್ತಾಗಿತ್ತು. ಸೊ ಕ್ಲೀನಾಗಿ ರೆಡಿಯಾಗಿ ಹೊರಟಿದ್ದೀವಿ. ಬನ್ನಿ. ಆಗ್ರಾ ಏರ್ಪೋರ್ಟ್ ಬಂದ್ವಿ. ಇದು ನೇವಿ ಏರ್ಪೋರ್ಟ್ ಆಗಿರೋದ್ರಿಂದ ಚಿಕ್ಕ ಏರ್ಪೋರ್ಟು. ಇಲ್ಲಿ ಬಸ್ ಇದೆ ನೋಡ್ಬೋದು ನೀವು, ಆರೆಂಜ್ ಕಲರ್ದು. ಆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಏರ್ಪೋರ್ಟ್ ಡ್ರಾಪ್ ಮಾಡ್ತಾರೆ. ಸೊ ಬಸ್ಸಿಗೆ ಹೋಗ್ಬೇಕು.
ಬ್ಯಾಕ್ ಟು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಸುನಿಲ್ ಲಗೇಜ್ ತೊಗೊಂಡು ಬರ್ತಾ ಇದ್ದಾರೆ ನೋಡಿ. ಓ ಗೈಸ್ ಬನ್ನಿ ಮನೆಗೆ ಹೋಗೋಣ. ನಾವು 6:30 ಹಾಗೆ ಬಂದಿದ್ದೀವಿ ಬ್ಯಾಂಗ್ಳೂರು. ಗೈಸ್ ಏರ್ಪೋರ್ಟಿಂದ ಆಚೆ ಬಂದ್ವಿ. ಇದಾಗಿತ್ತು ಗೈಸ್ ನಮ್ಮ ಇಷ್ಟು ದಿನದ ಟ್ರಾವೆಲ್ ವ್ಲಾಗ್ಸ್. ಎಲ್ಲ ವ್ಲಾಗ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.